ಮಾದಾಪುರ ಎಂಬ ಚಿಕ್ಕ ಊರಲ್ಲಿ ಗಂಗೆ ಮತ್ತು ಅವಳ ತಂಗಿ ಕಾವೇರಿ ಇಬ್ಬರೂ ತುಂಬಾ ಬುದ್ಧಿವಂತ ಮಕ್ಕಳು. ಅವರ ಮನೆ ಪರಿಸ್ಥಿತಿ ಸರಳವಾಗಿದ್ದರೂ ಅವರ ಕನಸುಗಳು ತುಂಬಾ ದೊಡ್ಡವು. ಗಂಗೆಗೆ ಓದಿನಲ್ಲಿ ಬಹಳ ಆಸಕ್ತಿ. ನಾನು ಒಬ್ಬ ದೊಡ್ಡ ಅಕೌಂಟೆಂಟ್ ಆಗಬೇಕು ಎಂಬುದು ಅವಳ ಕನಸು. ಕಾವೇರಿ ಕೂಡ ನಾನು ಒಳ್ಳೆಯ ಶಿಕ್ಷಕಿಯಾಗಬೇಕು ಎಂದು ಕನಸು ಕಾಣುತ್ತಿದ್ದಳು. ಒಂದು ದಿನ ಅವರ ಊರಿಗೆ ಹೊಸ ಸುದ್ದಿ ಬಂತು. ಚಾಮರಾಜನಗರದಲ್ಲಿರುವ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪದವಿ ಕೋರ್ಸ್ಗಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಅಲ್ಲದೆ ವಿದ್ಯಾರ್ಥಿನಿಯರಿಗೆ 1,00,000ವರೆಗೆ ವಿದ್ಯಾರ್ಥಿ ವೇತನ ಸಿಗುತ್ತದೆ ಎಂಬ ಸುದ್ದಿ ಕೇಳಿ ಗಂಗೆ ತುಂಬಾ ಖುಷಿಪಟ್ಟಳು. ತಮ್ಮ ತಾಯಿಯೊಂದಿಗೆ ಕೂತು ಮಾತಾಡಿದರು. ನಗುತ್ತಾ ಹೇಳಿದಳು, ಇಲ್ಲಿ ಹಣ ಕಡಿಮೆಯಿರಬಹುದು, ಆದರೆ ನಿಮ್ಮ ಕನಸು ದೊಡ್ಡದು. ಗಂಗೆ ಮತ್ತು ಕಾವೇರಿ ಕಾಲೇಜಿಗೆ ಹೋದರು. ಅಲ್ಲಿ ಅವರಿಗೆ ವಿವಿಧ ಕೋರ್ಸ್ಗಳ ಬಗ್ಗೆ ಮಾಹಿತಿ ಸಿಕ್ಕಿತು. BA, BCom ಮತ್ತು BSc. ಗಂಗೆ ತನ್ನ ಆಸಕ್ತಿಗೆ ತಕ್ಕಂತೆ BCom ಆಯ್ಕೆ ಮಾಡಿಕೊಂಡಳು. ಕಾವೇರಿ ಇತಿಹಾಸ ಮತ್ತು ರಾಜಕೀಯ ಇಷ್ಟವಾಗಿದ್ದರಿಂದ HEP ಆಯ್ಕೆ ಮಾಡಿಕೊಂಡಳು. ಕಾಲೇಜಿನ ಮೊದಲ ದಿನ ಅವರಿಗೆ ಸ್ವಲ್ಪ ಭಯವಾಯಿತು. ಆದರೆ ಅಲ್ಲಿ ಶಿಕ್ಷಕರು ತುಂಬಾ ಸ್ನೇಹಪರರಾಗಿದ್ದರು. ನೀವು ಇಲ್ಲಿ ಕಲಿಯಲು ಬಂದಿದ್ದೀರಿ, ಭಯಪಡಬೇಕಾದ ಅಗತ್ಯವಿಲ್ಲ ಎಂದು ಅವರು ಪ್ರೋತ್ಸಾಹಿಸಿದರು. ಕಾಲ ಕಳೆಯಿತು. ಗಂಗೆ ಲೆಕ್ಕಶಾಸ್ತ್ರದಲ್ಲಿ ಪರಿಣತಿ ಪಡೆದುಕೊಂಡಳು. ಕಾವೇರಿ ಒಳ್ಳೆಯ ವಕ್ತಾರಳಾಗಿ ಬೆಳೆದಳು.